ಒಳಗಡೆ ಏನೈತೆ ನೋಡು, ನಿಧಾನ ನೋಡು. ಜಾಸ್ತಿ ಇರ್ತದ್ರಲ್ಲಿ ಅಮ್ಮ ಇಲ್ಲೆಲ್ಲ ಬಿಡಿಸ್ಬಿಟ್ಟು ನನ್ಗೆ ಮೊದ್ಲು ಹುಳ ಕಂಡ್ರೆ ನನಗೆ ಮಾಡಿದ್ದು ಹುಡ್ಕೋಗಿ ಎಲ್ಲಿ ಬಿಡಿಸ್ತೀವಿ ಹುಡ್ಕೋಗಿ ನಾಯಿ ನೀನು ಎಲ್ಲ ಬಿಟ್ಟು ನೋಡ ಇಲ್ಲ ಆಯ್ತು ಬಿಡು ಬಿಸಾಕು ಬಿಸಾಕು ನೀನು ಅದನ್ನ ಮೇಲೆ ಸೂಕ್ಷ್ಮ ನೋಡ್ಬಿಡ ಈ ಝೂಮ್ ಆಗ್ತಿದ್ದೀನಿ ಕನ್ನಡ ಹೆಸರೆ ಟೈಮ್ ಆಯ್ತೆ ನನ್ನಡ ಸುಮ್ಮನೆ ಇರು ಸುಮ್ಮನೆ ರೇಗಿಸ್ಬಿಡ ನಮಗೆ ಬಿಕ್ಕಿದಾಯ್ತು ನೋಡೋ ओ भाई मारो मुझे मारो मारो मुझे मारो मारो ಈ ಹಣ್ಣನ್ನ ನೀವು ನೋಡಿದ್ರೆ ಇದು ಯಾವ ಮರದ ಹಣ್ಣು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಹಣ್ಣಿಂದ ನನ್ನ ಮಗಳಿಗೆ ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಈ ಹಣ್ಣು ಒಳಗಡೆ ಫುಲ್ಲು ಹುಳಗಳಿರುತ್ತೆ, ಸಣ್ಣ ಸಣ್ಣದಲ್ಲ ಸ್ವಲ್ಪ ದಪ್ಪಕ್ಕೆ ಇರುತ್ತೆ, ಅಂದ್ರೆ ತೀರಾ ಒಂಥರ ಹುಳಗಳಿರುತ್ತೆ. ಇದು ಓಪನ್ ಮಾಡಿದ ತಕ್ಷಣ ಹುಳಗಳೆಲ್ಲ ಓಪನ್ ಆಗ್ಬಿಡುತ್ತೆ, ಪಿತ ಪಿತ ಆಗುತ್ತೆ. ಅದಕ್ಕೆ ಒಳಗೆ ಮೊದಲೇ ಹುಳಗಳು ಕಂಡ್ರೆ ಭಯ. ನಾನಿವತ್ತು ಅವಳಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಬರ್ಬೇಕಾದ್ರೆ ಎತ್ಕೊಂಡ್ಬಂದೆ, ಬರ್ಬೇಕಾದ್ರೆ ಇವಾಗ ಇದನ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಟೈಮ್ ಇವಾಗ 11 ಗಂಟೆ ಹೊರಡ್ತಾ ಇದ್ದೀವಿ. ಈಗ ಮನೆಗೆ ಹೋಗಿ ನೋಡೋಣ, ಅವಳು ಏನು ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ತೋರಿಸ್ತೀನಿ. ನೀನೇ ಕ್ಯಾಮ್ರಾಮನ್, ಈಗ ಮಾಡಿ ಹೆಂಗ್ ಮಾಡ್ತೀಯ ಅಂತ ಚೆನ್ನಾಗಿ ಮಾಡಾಯ್ತಾ. ಈಗ ನಮಗೂ ಟೈಮ್ ಆಯ್ತು, ಚಳಿ ಜಾಸ್ತಿ ಇದೆ. ಮತ್ತೆ ಮೊನ್ನೆ ಎಲ್ಲ ಸ್ವಲ್ಪ ಮೊನ್ನೆ ಎಲ್ಲ ಕಮ್ಮಿ ಇತ್ತು, ನಿನ್ನೆಯಿಂದ ಜಾಸ್ತಿ ಆಗಿದೆ. ಹಲೋ ಪ್ರಿಕಾ, ಸ್ವೆಟರು, ಜರ್ಕಿನು, ಗ್ಲೌಸ್ ಎಲ್ಲನೂ ಹಾಕೋತಾ ಇರೋದು. ಓಕೆ ಫ್ರೆಂಡ್ಸ್, ಮನೇಲಿ ಸಿಗ್ತೀನಿ ನಿಮಗೆ, ಬಾಯ್. ಇದನ್ನ ತಿಂತಾರೆ ಲಿಚ್ಚಿನ ಪಚ್ಚಿನ ಕಮೆಂಟ್ ಮಾಡಿ. ಈ ಹಣ್ಣನ್ನ ಓಪನ್ ಮಾಡಿದ್ರೆ ಅಪ್ಪಿ ಒಂಥರ ಒಳಗಡೆ ಹೂವು ಥರ ಇರುತ್ತೆ. ನಾವು ಚಿಕ್ಕದ್ರಲ್ಲಿ ಇದ್ರಲ್ಲಿ ಆಟ ಆಡ್ತಾ ಇರ್ತೀವಿ. ಇದನ್ನ ನೀವು ಓಪನ್ ಮಾಡ್ಬೇಕು. ನಂಬಿಕೆ ಇಲ್ವಾ? ಇದು ಓಪನ್ ಮಾಡೋಕ್ಕೆ ಚೆನ್ನಾಗಿದೆ. ಏನ್ ಭಯನಾ ಹಣ್ಣು ಓಪನ್ ಮಾಡೋಕ್ಕೆ? ಉದ್ರೋಗ್ಬಿಡುತ್ತೆ, ಇಲ್ಲಿ ಹಿಂಗೆ ಬರುತ್ತೆ. ಈಗ ಓಪನ್ ಮಾಡಿದ್ರೆ ನೀವು ಚೆನ್ನಾಗಿ ಅನ್ಸುತ್ತೆ ನೋಡಲಿ. ಬಿಡು ಅದನ್ನ ಕಣ್ಣು ಕೈ ತುಳ್ಕೊ ಫಸ್ಟ್. ಕಣ್ಣು ನೋಡಿದ್ರೆ ನನಗೆ ಕಣ್ಣಿಗೆ ಕಟ್ಟಿಕ್ಕಿಲ್ಲ ಬೇಡ. ಚೆನ್ನಾಗಿ ಒಳಗಡೆ ಏನೈತೆ ನೋಡು, ನಿಧಾನ ನೋಡು. ಬಿಡಿಸ್ಬಿಟ್ಟು ನನ್ಗೆ ಮೊದ್ಲು ಹುಳ ಕಂಡ್ರೆ ನನಗೆ ನಾಯಿ ನೀನು ಎಲ್ಲ ಬಿಟ್ಟು ನೋಡ. ಬಿಸಾಕು ಬಿಸಾಕು ನೀನು ನೋಡ್ಬಿಡ. ಝೂಮ್ ಆಗ್ತಿದ್ದೀನಿ ಒಳಗಡೆ ನನ್ನ ಹೆಸರೆ ಟೈಮ್ ಆಯ್ತೆ. ನನ್ನಡೆ ಸುಮ್ಮನೆ ಇಷ್ಟೇ ಇಷ್ಟು ದೊಡ್ಡ ಬಾಡಿಗಳು. ಕೋಳಿ ಮರಿಕೊಟ್ಟೆ ಸಣ್ಣ ಹುಳ ಕಂಡ್ರು ಭಯ. ಆ ತರ ಹುಳಗಳು ಕಂಡ್ರೆ ಜಿರಳೆಗೆ ಎದುರು ಜಿರಳೆ ಬೇಕಾದ್ರೆ ಸಾಯಿಸ್ತೀನಿ. ಸುಸ್ತಾಯ್ತು. ಹೆಂಗಿರ್ತೀನಿ ಮ್ಯಾಜಿಕ್ ಇದೆಲ್ಲ ಇದಕ್ಕೆ 2 ಪಟ್ಟು ಕೊಡ್ತೀನಿ. ಏನು ಕೊಡೋದು? ನನ್ನಡೆ ನೀನು ಹುಳಗಳಿಗೆ ಅಡ್ಡಾಡ್ತಿರ್ತೀನಿ. ಅವರೇ ಕಣ್ಣು ಈ ತರ ಹುಳಗಳಂದ್ರೆ ನನಗೂ ಸಕ್ಕತ್ ಭಯ. ಇದಕ್ಕೂ ಭಯನೇ. ಚೆನ್ನಾಗಿ ತಾನೆ? ಹೆಂಗಿತ್ತು ಪ್ರಾಕ್ಟಿಂಗ್ಗೆ? ಹೆಂಗಿತ್ತು? ಪ್ಲೀಸ್ ಅಮ್ಮ ತಂದೆ ಎಸಿಯಮ್ಮ ಫಸ್ಟ್.
ಒಳಗಡೆ ಫುಲ್ಲು ಹುಳಗಳು. ಇದನ್ನ ಹತ್ತಿ ಹಣ್ಣು ಅಂತ ಹೇಳ್ತಾರೆ, ಹಳ್ಳಿಗಳ ಕಡೆ ಜಾಸ್ತಿ. ಇದೆಲ್ಲ ಬಿದ್ದೋಗ್ಬಿಡುತ್ತೆ. ಬಿದ್ದೋಗಿತ್ತಲ್ಲ ಎತ್ಕೊಂಡೆ ಹಂಗೇನೆ. ಮಕ್ಕಳು ತೋರ್ಸೋಣ ಇದನ್ನ. ಇದರಲ್ಲಿ ವಿಪರೀತ ಹುಳಗಳು. ತಿಂತೀಯ ಇನ್ನ? ಒಳ್ಳೆ ಪ್ರೋಟೀನ್. ಕರ್ಬೇವು ಇದನ್ನ ಫ್ರೆಶ್ ಆಗಿ ಹಾಕಿದ್ರು ಆಯ್ತಾ, ಚೆನ್ನಾಗಿ ಅನ್ನಿಸ್ತು ಅನ್ನಿ. ಆಮೇಲೆ ಇನ್ನೆರಡು ಕೊಡಿ ಅಂತ ಅಂದ್ರೆ ನೋಡು ಬತ್ತೋಗಿರೋದು ಹಾಕ್ಬಿಟ್ಟವನೆ. ಚೆನ್ನಾಗಿ ಹಾಕಿಲ್ಲ, ಇದು ಪರವಾಗಿಲ್ಲ. ಇದಂತೂ ಫುಲ್ ಹಾಳಾಗೈತೆ, ಹೆಚ್ಚಿಗೆ ದಿನ ಇಡೋಕ್ಕಾಗಲ್ಲ. ಕೊತ್ತಂಬರಿ ಸೊಪ್ಪು ನಾಟಿದ್ರೆ ಚಂದ. ಒಂದೆರಡು ಹಾಕಪ್ಪ ಸಾಕು. ಕ್ಯಾರೆಟ್, ಸೌತೆಕಾಯಿ ಎಲ್ಲೂ ಚೆನ್ನಾಗಿರೋದು ಸಿಗೋದೇ ಇಲ್ಲ. ಅದಕ್ಕೆ ಅದೊಂದು ಕೆ ಜಿ ತಗೊಂಬಂದೆ. ತೆಂಗಿನಕಾಯಿ 1 kg 80. ಕೆ ಜಿ ನಂತರ ತಗೊಂಡ್ರೆ ನೀವು ಪ್ರಾಫಿಟ್ ಅತಿ. ಹಂಗೆ ಇದ್ರಲ್ಲಿ ತಗೊಂಡ್ರೆ ಇದನ್ನ ಹೆಚ್ಚು ಕಮ್ಮಿ 50-60 ರೂಪಾಯಿ ಹೇಳ್ತಾರೆ ತೆಂಗಿನಕಾಯಿ. ಆ ಕಾಟು ಸಕ್ಕತ್ತು ಕಡಮ. ಕಣ್ಣು ಉರ್ದೋಯ್ತೈತೆ, ಕಣ್ಣೇ ಬಿಡೋಕೈತಿಲ್ಲ. ಕೊಟ್ಟರೆ ಬೇಡ ಅಂತ ತೋರ್ಸು, ಒಳ ತೋರ್ಸು. ಬಿಸಿ ಬಿಸಿ ಅದಕ್ಕೆ ಚಟ್ನಿ ಒಗ್ಗರಣೆ ಕೊಡ್ತಾರೆ. ಸೀದೋಯ್ತು ಸೀದೋಯ್ತು. ಅಪ್ಪ ಇಟ್ಕೊಡಮ್ಮ, ಹಂಗೆ ಹಿಡೀಲ್ವಾ ಬಿಡು, ಹಂಗೆ ಇಲ್ಲಿ. ಅದಕ್ಕೆ ಚಟ್ನಿ ಹಾಕ್ತೀನಿ. ಹಾಕ್ ಮತ್ತೀಗ ದೋಸೆ ಹಾಕ್ತೀನಿ. ಇಲ್ಲ ಆಗತ್ತೆ. ಇವತ್ತು ನೈಟ್ ಊಟಕ್ಕೆ ದೋಸೆ, ಈರುಳ್ಳಿ ದೋಸೆ. ಸ್ವಲ್ಪ ತಿಕ್ಕ ಹಾಕೋಬೇಕು. ಹಿಂಗೆ ಹಾಕೋಬೇಕು. ತಿಕ್ಕ ಅದಕ್ಕೆ ಈರುಳ್ಳಿ, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಕರಿಬೇವು, ಮೆಣಸಿನ್ಕಾಯಿ, ಕಾಯಿ ತುರಿ, ಕಾಯಿ ಚೂರು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಇವಳೆ ಮಾಡಿರೋದು. ನಾನೇನು ಮಾಡಿದೆ ಇವರೇ ಅದಕ್ಕೂ ಹುರ್ಕೊಂತಾರೆ. ಆಮೇಲೆ ನೀವು ಮಾತ್ರ ಹೆಸರು ತಗೋತೀರಾ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ಹಾಕೋಬೋದು. ಕಾಣಿಲ್ಲ ಒಬ್ರು ತಿಂತಾರೆ. ಬನ್ನಿ. ಹಾಯ್ ಫ್ರೆಂಡ್ಸ್. ಇವತ್ತು ಹಾಯ್ ಫ್ರೆಂಡ್ಸ್ ಅಲ್ಲ ಹೇಳಿಲ್ಲ. ನಂಗಂತೂ ಸಖತ್ ಇಷ್ಟ ಈರುಳ್ಳಿ ದೋಸೆ. ನಿಂಗೆ ಮಸಾಲೆ ದೋಸೆ ಇಷ್ಟನೋ, ಈರುಳ್ಳಿ ದೋಸೆ ಇಷ್ಟನೋ, ರವೆ ದೋಸೆ ಇಷ್ಟನೋ? ನಂಗೆ ಬೆಣ್ಣೆ ಮಸಾಲೆ ದೋಸೆ ಇಷ್ಟ. ಬೆಣ್ಣೆ ಮಸಾಲೆ. ಅನಿ ನಿಂಗೆ? ಅವಳಿಗೆ ಯಾವಾಗಲೂ ಮಸಾಲೆ ದೋಸೆನೆ ಅಲ್ವಾ ಅಪ್ಪಿ? ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚಟ್ನಿ ರುಬ್ಕೊಂಡದ್ದು. ಈ ಚಟ್ನಿನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ರೆ ತೆಳುಗಾಗುತ್ತೆ. ಒಗ್ಗರಣೆ ಹಾಕಿರೋ ಚಟ್ನಿ ನೀರಾಗಿದ್ರೆ ಚಂದ ಅಂತ. ಅಷ್ಟು ನೀರು ಹೋಗು. ಇಡ್ಲಿಗೆ ಸಕ್ಕತ್ತಾಗಿರುತ್ತೆ ಗೊತ್ತಾ? ಇಡ್ಲಿ ಚೆನ್ನಾಗಿರುತ್ತೆ, ಅದು ಸಾಫ್ಟ್ ಆಗಿರುತ್ತೆ. ಇದು ಒಣಮೆಣ್ಸಿನ್ಕಾಯಿ ಗೊತ್ತಾ, ಹಿಂಡ್ಕೋಬೇಕು. ಇಲ್ಲಿ ರಸ ಇರುತ್ತಲ್ಲ, ಅದನ್ನ ಹಿಂಡ್ಕೊಂಡು ತಿಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಚಟ್ನಿ ಟೇಸ್ಟ್ ನೋಡ್ತಿರ್ತಿತ್ತ. ಇಲ್ಲಿ ದೋಸೆ ತಾಕೀಗ ಬೇರೆ ನಿಧಾನ. ಬನ್ನಿ ನೀವು ತಿಂತಾರಲ್ವ, ಇದು ಬೇಕಾಗುತ್ತೆ ನಿಂಗೆ, ಇದು ಬೇಕಾ? ಅದನ್ನೇ ಹಾಕಮ್ಮ. ಎರಡು ಬೇಕಾಗುತ್ತೆ ನಿಂಗೆ. ಬಾ ಸಾರಲ್ಲ ಅದು. ಸಾಕು, ನನಗೆ ವಾಪಸ್ ಕೊಡ್ಬಿಟ್ಟು ನಾನೇ ತಿಂತೀನಿ. ಬೇಡ, ರಸ ಇಟ್ಟು ಸಾಕು. ತಗೋ, ಮತ್ತೆ ಹಾಕೋ. ನೀವು ಮಾಡ್ತೀನಿ ಹಂಗೆ. ತಗೋ 2 ಚಟ್ನಿ. 2 ಚಟ್ನಿನೂ ತಗೋ. ಇದು ಶೇಂಗಾ ಚಟ್ನಿ, ಇದು ಮಾಮೂಲಿ ಕಾಯಿ ಚಟ್ನಿ. ಅವಲಕ್ಕಿ ಹಾಕ್ಬಿಟ್ಟಿದ್ಲಲ್ಲ, ಸೀಕೊಂಡಂಗೆ. ಏಕೆ? ಇದೇ ಚೆನ್ನಾಗಿರುತ್ತೆ. ಸಾಸಿವೆ ಬೇಡ, ಅದು ಚೆನ್ನಾಗಿರುತ್ತೆ. ಬರೀ ಸಾಸಿವೆ, ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀನು ಹೂ ಬಿತ್ತಲ್ಲಿ ದೇವ್ರ ಮಕ್ಕಳು. ನಿಂಗೆ ಎಷ್ಟು ಬೇಕಪ್ಪಿ? ನಿಂಗೆ ಇನ್ನೊಂದು ಬೇಕಾ? ಇವಾಗ ನಾನು ಈರುಳ್ಳಿ ದೋಸೆನ ಟೇಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೇಟ್. ನಮಗೆ ನೈಟಲ್ಲಿ ಈ ಥರ ತಿಂಡಿ ಐಟಮ್ಗಳೇ ಇಷ್ಟ ಅಲ್ವಾ ಪುಟ್ಟ? ಅನ್ನ ಸರಿ ಬೇಕು ಅಂತಿಲ್ಲ. ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.
ಅದೇನೆ ಇವತ್ತು ಫ್ರೂಟ್ ಅಂತ ಅಂದ್ಬಿಟ್ಟು ಕೊಟ್ಟರೆ ಹಿಂಗೆ ಮುರಿದ್ಬಿಟ್ಟು ಸ್ಮೆಲ್ ಮಾಡಕ್ಕಂತ ನೋಡ್ತೀನಿ ಪುಣ್ಯಕಲ್ಲಿ ಹುಳ ಕಾಣಿಸ್ತು ಬಿಸಾಕ್ತೆ ಇಲ್ಲ ಅಂದಿದ್ರೆ ಮೂಗಳ ಹೋಗೋದೆ ನೋಡಿ ಪುಟಾಣಿಗಿದೆ ಪಿತ 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 ಅಂತ ಐತೆ